नमस्कार विद्यार्थियों, फिर से स्वागत हमारे चैनल को। और हम आज गद्य भाग में तीसरा पार्ट गंगा मैया से साक्षात्कार ये देखेंगे। और इसमें हमें 4 मार्क्स के लिए एनुअल एग्जाम को प्रश्न आएंगे और डॉक्टर बरसानेलाल चतुर्वेदी ने इस पार्ट को लिखा गया है। प्रस्तुत साक्षात्कार मुसीबतें हैं नामक संग्रह से लिया गया है। लेखक ने इसमें गंगा मैया के माध्यम से आज के भ्रष्टाचार, महंगाई और धर्म के नाम पर होने वाले ढकोसलों पर व्यंग्य किया गया है। म्हणजे ಇದೊಂದು ರಚನೆ ಹೇಗೆ ಮಾಡಿದ್ದಾರೆ ಅಂದ್ರೆ ಕವಿ ಗಂಗಾ ನೀರಿನ ಜೊತೆ ಕೂತ್ಕೊಂಡು ಮಾತುಕತೆಯ ಮೂಲಕ ಭ್ರಷ್ಟಾಚಾರ ಅಂದ್ರೆ ಈಗ ನಡೀತಿರೋ ಪ್ರಪಂಚದಲ್ಲಿ ಈಗ ನಡೆಯುತ್ತಿರುವ ಭ್ರಷ್ಟಾಚಾರ, महंगाई ಅಂದ್ರೆ ದುಬಾರಿತನ ಮತ್ತೆ होने वाले ढकोसले ಅಂದ್ರೆ ಮೋಸ ಇದ್ರ ಬಗ್ಗೆ ವ್ಯಂಗ್ಯ किया है ಅಂದ್ರೆ ಪ್ರಶ್ನೆ ಮತ್ತೆ ಉತ್ತರದ ಮೂಲಕ ಒಂದು ಪಾಠನ ರಚನೆ ಮಾಡಿದ್ದಾರೆ। ಇಲ್ಲಿ आज की ज्वलंत समस्याओं से विद्यार्थियों को अवगत कराने के उद्देश्य से इस पाठ को चयन किया गया। ज्वलंत समस्याओं ಅಂತಂದ್ರೆ ಪ್ರೆಸೆಂಟ್ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳು ತಿಳ್ಕೋಬೇಕು ಅಂತ ಈ ಪಾಠನ ಹೇಳಿದ್ದಾರೆ। मकर संक्रांति के दिन इलाहाबाद में था। कवि ಅವರು मकर संक्रांतिಯ ದಿನ ಅವತ್ತು इलाहाबाद इधर गंगा मैया के निजी सचिव से 2 मास पूर्व ही समय ले चुका था। माँ मंदिर में विराज रही थी, चेहरे पर उदासी थी। मैंने जाकर माँ के चरण छुए। पास में ही एक मृगशाला पड़ी थी। मैं बैठ गया, प्रश्न लिखकर ले गया था। उन्होंने उत्तर बड़े ही स्नेह भाव से दिए। पूरा इंटरव्यू प्रस्तुत है ಅಂತಂದ್ರೆ ಮಕರ ಸಂಕ್ರಾಂತಿಯ ದಿನ ಕವಿ ಇಲಹಾಬಾದ್ಗೆ ಹೋಗಿದ್ದಾರೆ। ಅಲ್ಲಿ ಗಂಗಾಮಯ್ಯನ ಹತ್ರ ಅಂದ್ರೆ ದೇವರ ಜೊತೆ ಇಂಟರ್ವ್ಯೂ ನಡೆಸೋಕ್ಕೋಸ್ಕರ ಫಸ್ಟ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದಾರೆ। ಅದು ನಡೀತಾ ಇದೆ। ಹೋದೆ, ಮಾಕೋ ಪ್ರಣಾಮ್ ಕಿಯಾ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ ದೇವ್ರ ಮುಂದೆ ಕೂತ್ಕೊಂಡು। ಮೃಗಚಾಲ ಪಡೀತಿ, ಮೃಗಚಾಲ ಅಂತಂದ್ರೆ ಇಲ್ಲಿ ಹಿರನ್ ಕಿ ಖಾಲ್, ಮೃಗಚಾಲ ಹಿರನ್ ಅಂದ್ರೆ ಜಿಂಕೆ ಚರ್ಮ, ಅದ್ರ ಮೇಲೆ ಕುತ್ಕೋತಾರೆ ಹೋಗ್ಬಿಟ್ಟು। ಅವ್ರ ಚೆಹರೆ ಪರ್ ಉದಾಸಿ ಥಿ, ಮಾ ಅಂತಂದ್ರೆ ದೇವ್ರು, ಗಂಗಾಮಯ್ಯ ದೇವರಲ್ಲಿ ಉದಾಸಿ ಅಂತಂದ್ರೆ ಸಪ್ಪಗಿದ್ದಾರೆ ದೇವ್ರು। ನಾನು ಫಸ್ಟ್ ಏನೇನ್ ಕೇಳ್ಬೇಕು ಅಂತ ಕ್ವಶನ್ಸ್ ನೋಟ್ ಮಾಡ್ಕೊಂಡು ಹೋಗಿದ್ದೆ, ಕೇಳಕ್ ಸ್ಟಾರ್ಟ್ ಮಾಡಿದ್ರೆ ಉತ್ತರನ ತುಂಬಾ ಸ್ನೇಹ ಭಾವದಿಂದ ಕೊಟ್ರು। ಫಸ್ಟ್ ಪ್ರಶ್ನೆ, ಇಲ್ಲಿ ಎಲ್ಲಾ ಇರೋದು ಪ್ರಶ್ನೆಗಳೆಲ್ಲಾನು ಕೇಳ್ತಾ ಇರೋದು बरसानेलाल ಅವರು, ಉತ್ತರ ಎಲ್ಲ ಕೊಡ್ತಾ ಇರೋದು गंगामैया। प्रश्न बरसानेलाल जी के हैं और उत्तर गंगामैया के हैं। प्रश्न, माताजी कुछ विशेषज्ञ कह रहे हैं कि आप में भी प्रदूषण प्रवेश कर रहा है ಅಂತಂದ್ರೆ ಕ್ವಶನ್ ಕೇಳ್ತಾರೆ ಇವರು। ಕೆಲವರ ಬಾಯಿಂದ ಕೇಳ್ತಾ ಇದ್ದೀನಿ, ನಿಮ್ಮಲ್ಲೂ ಪ್ರದೂಷಣೆ ಅಂತಂದ್ರೆ ನೀವು ಕೂಡ ಒಳಗಾಗಿದ್ದೀರಾ, ಪ್ರದೂಷಣೆಗೆ ಒಳಗಾಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ। ಉತ್ತರ, वत्स तुमने ठीक ही सुना है, मेरी स्वयं समझ में नहीं आ रहा है कि यह क्यों हो रहा है। ನೀನ್ ಯಾರ ಬಾಯಿಂದ ಕೇಳಿದ್ಯಾ ಅದು ತುಂಬಾ ಸತ್ಯವಾದ ಮಾತು, ಹೌದು ನಾನು ಇಲ್ಲಿ ಏನಾಗಿದ್ದೀನಿ, ಪ್ರದೂಷಣಕ್ಕೆ ಒಳಗಾಗಿದ್ದೀನಿ, ನನ್ಗೆ ಅರ್ಥ ಆಗ್ತಿಲ್ಲ ಯಾಕೆ ಹೀಗಾಗ್ತಿದೆ ಅಂತ। ಮತ್ತೆ ಪ್ರಶ್ನೆ, आप में तो वह शक्ति है कि प्रदूषण अपने आप समाप्त हो जाता है। ಮತ್ತೆ ಪ್ರಶ್ನೆ ಕೇಳ್ತಾರೆ, ನಿಮ್ಮಲ್ಲಿ ಅಂತ ಶಕ್ತಿ ಇದೆ ಪ್ರದೂಷಣ ನೀವು ನಾಶ ಮಾಡುವಂತದ್ದು ಅಂದ್ರೆ ದೇವರಲ್ವಾ, ಅದಕ್ಕೆ ಕೇಳ್ತಾರೆ। ಉತ್ತರ, जो भी यह कहता है वो उल्लू ही नहीं, उल्लू के आस्थावना शिष्य भी है। ಯಾರು ಈ ತರ ಅನ್ಕೋತಾರೆ ದೇವರಿಂದ ಎಲ್ಲಾನು ಸಾಧ್ಯ ಅಂತ, ಅವರು ಉಲ್ಲು ಅಂತಂದ್ರೆ ಗೂಬೆಗಳಲ್ಲ, ಗೂಬೆಗಿಂತ ದೊಡ್ಡ ಸ್ಥಾನದಲ್ಲಿರುವ ಉಲ್ಲುಗಳು ಅಂತಂದ್ರೆ ಅವರು ಮಾತನ್ನ ನಂಬೋರು। ಮತ್ತೆ ಪ್ರಶ್ನೆ, ತಬ್ और क्या कारण हो सकते हैं, ಈ ಪ್ರದೂಷಣಕ್ಕೆ ಇನ್ನೇನ್ ಕಾರಣಗಳು। उत्तर, देश का वातावरण ही जब प्रदूषित हो गया तब मैं कैसे बच सकती हूँ। ಇಡೀ ದೇಶವೇ ಪ್ರದೂಷಣೆಯಿಂದ ತುಂಬಿದೆ, ಅದರಲ್ಲಿ ನಾನು ಹೆಂಗೆ ಉಳ್ಕೋಬಹುದು, ಉಳ್ಕೊಳಕ್ಕಾಗಲ್ಲ। प्रश्न, आप ठीक कह रही है, चरित्र का संकट
चर्चा का विषय बन चुका है. ಹೌದು, ನೀವು ಹೇಳ್ತಿರೋದು ಕರೆಕ್ಟೇ. ಎಲ್ಲಾ ಪ್ರದೂಷಣವಾಗಿದೆ, ಎಲ್ಲಾ ಕೊಳಕಾಗಿದೆ. ನೀವೊಬ್ರು ಹೆಂಗ್ ಹುಡ್ಕೋಬಹುದು? चरित्र का संकट चर्चा का विषय बना हुआ है. 1 marks ಅಲ್ಲಿ ಬರುತ್ತೆ. चर्चा का विषय कैसा बना हुआ है? चरित्र का संकट. चरित्र ಏನಾಗಿದೆ? संकटदಲ್ಲಿದೆ. चरित्र का संकट. उत्तर, बेटा मेरा वो अंग ही तो था. यह इसलिए कह रही हूँ कि वो अब अतीत की वस्तु हो गया है. एक दिन मेरे पास आया था, बहुत ही दुखी था. मैंने उससे डांस बजाया किंतु उसकी आंखों से आंसू निकलने बंद नहीं हुए. ಅಂತಂದ್ರೆ ಅರ್ಥ, ಚರಿತ್ರೆ ಅಂದ್ರೆ ಒಳ್ಳೆತನ, ಎಲ್ಲರೂ ಒಳ್ಳೇದ್ ಮಾಡ್ಬೇಕು. ಇಂಥ ಒಂದು ಚರಿತ್ರೆ ಏನಾಗಿದೆ, ಈಗಿನ ಸಮಾಜದಲ್ಲಿ ಕರೆಂಟ್ ಸಿಚುವೇಶನ್ ಏನಾಗಿದೆ, ಎಲ್ಲ ಹಾಳಾಗಿದೆ. ಚರಿತ್ರೆ का विषय संकट में है. ತುಂಬಾ ಸಂಕಟದಲ್ಲಿದೆ ಚರಿತ್ರೆ ಈಗ ಅಂತ ಹೇಳ್ತಿದ್ದಾರೆ. ಪ್ರಶ್ನೆ, अब चरित्र भैया कहाँ है? ಈಗ ಚರಿತ್ರೆ ಅನ್ನೋದು ಎಲ್ಲಿದೆ? उत्तर, मुस्कुराते हुए, नगाड़ता. बेटा शब्दकोश में उसका नाम शेष है. शब्दकोश मीन्स डिक्शनरिಯಲ್ಲಿ ಅದಿದೆ. उपदेशकों के प्रयोग में भी आ रहा है. मास्टर लोग भी छोटी कक्षा में विद्यार्थियों को पढ़ाते समय कभी कभी इस शब्द का प्रयोग करते हैं. ಚರಿತ್ರ ಅನ್ನೋದು ಈಗ ಜಸ್ಟ್ ಡಿಕ್ಷನರಿಯಲ್ಲಿ ಹುಡುಕುವಂತ ಅರ್ಥದ ಪದವಾಗಿದೆ. ಮತ್ತೆ ಚಿಕ್ಕ ಕ್ಲಾಸ್ ಅಲ್ಲಿ ಟೀಚರ್ಸ್ ಮಕ್ಕಳಿಗೆ ಹೇಳ್ಕೊಡ್ತಾರೆ. ಅಂದ್ರೆ ಅವ್ರು ಕಲಿಬೇಕಾದ್ರೆ ಇದನ್ನ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ. ಮತ್ತೆ ಪ್ರಶ್ನೆ, माँ आप सच कहती हैं, हाल ही में एक राज्यपाल ने इस प्रकार के भाव व्यक्त किए थे कि पूरे कुएं में ही भांग खुल गई है, तो ना कह मेरी और ना कहू तेरी. ಅಂತಂದ್ರೆ ನಾನು ಒಳ್ಳೆಯವನು ನೀನು ಒಳ್ಳೆಯವನು ಅಂತ ಒಂದು ರಾಜಕೀಯದಲ್ಲಿ ಹೇಳಕ್ಕೆ ಆಗಲ್ಲ. ಉದಾಹರಣೆ ಏನಂದ್ರೆ, ಒಂದ್ ಬಾವಿಲಿ ಅರ್ಧ ನೀರು ಅರ್ಧ ಭಾಂಗ್ ಇರಲ್ಲ. ಅಂದ್ರೆ ಭಾಂಗ್ ಅಂದ್ರೆ ನಶೆಯ ಒಂದು ನೀರಿರಲ್ಲ. ಅಲ್ಲಿ ಎಲ್ಲಾನು ಏನಾಗಿರುತ್ತೆ, ಎಲ್ಲಾ ಭಾಂಗೆ, ಅಲ್ಲಿರೋರೆಲ್ಲ ಏನಾಗಿರ್ತಾರೆ, ನಶೆಯಲ್ಲೇ ಇರ್ತಾರೆ. उत्तर, बेटा सत्य तो निर्भय है, उसे किसी का डर नहीं. वह तो स्वयं बोलता है. तुझे कैसा लगता है? व्यापारी मुझ में स्नान करके जाते हैं, मेरी जय का नारा लगाते हैं, तिलक छापे लगाते हैं और बाद में. ಅಂತಂದ್ರೆ ಅದು ಒಂದು ರಾಜಕಾರಣಿಯ ವಿಷಯ ಅವ್ರು ಹೇಳ್ತಾರೆ. ಆಗ ಮತ್ತೆ ಉತ್ತರ ಹೇಳ್ತಾರೆ, ಸತ್ಯ तो निर्भय है. ನಿರ್ಭಯ ಅಂದ್ರೆ ಭಯ ಪಡದೆ ಇರೋದು ಸತ್ಯ ಅನ್ನೋದು. ಆದ್ರೆ ಕಿಸಿಕೋ ಉಸೆ ಕಿಸಿ ಕಾ ಡರ್ ನೈ. ಸತ್ಯ ಹೇಳಿದ್ರೆ ಅದನ್ನ ಯಾರು ಎದುರ್ಕೊಳ್ಳಲ್ಲ. ಆದರೆ ಮುझे ಹೆಂಗ ಅನ್ಸುತ್ತೆ ಅಂದ್ರೆ, ಕೆಲವು ವ್ಯಾಪಾರಿಗಳು ಏನ್ ಮಾಡ್ತಾರೆ, ಮೋಸ ಮಾಡೋರು ಇಲ್ಲಿ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ನನ್ನಲ್ಲಿ ಗಂಗಾ ನದಿಯಲ್ಲಿ ಮುಳುಗಿ ಸ್ನಾನ ಮಾಡ್ತಾರೆ. ಗಂಗಾಮಯ್ಯ ಕಿ ಜೈ ಹೋ, ಗಂಗಾಮಯ್ಯ ಕಿ ಜೈ ಹೋ ಅಂತ ನಾರೆ ಕೂಗ್ತಾರೆ. ತಿಲಕ್ ಅಂತಂದ್ರೆ ಕುಂಕುಮ ಹಾಕೋತಾರೆ. ಅವ್ರ ಬಾದ್ಮೆ ಅಂತಂದ್ರೆ ಅಲ್ಲಿ ಮೋಸ ಮಾಡಿರ್ತಾರೆ, ಬಂದಿಲ್ ಸ್ನಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ, ತಿಲಕ್ ಹಾಕೋತಾರೆ. ಇಲ್ಲಿ ಮಾಡಿ ಹೋದ್ಮೇಲೂ ಬಾದ್ಮೆ ಅಂತಂದ್ರೆ ಇಲ್ಲಿಂದ ಹೋದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಅದೇ ಕೆಲ್ಸನ ಕಂಟಿನ್ಯೂ ಮಾಡ್ತಾರೆ. ಆಗ ನಾನು ಇಲ್ಲೇನಾದೆ, ಪ್ರದೂಷಣ ಅವ್ರು ಮಾಡಿರೋ ಪಾಪ ಎಲ್ಲ ಕಳ್ಕೊಂಡ್ರು ಅಂತಾರೆ. ಆಗ ಆ ಪಾಪ ಎಲ್ಲ ನನಗ್ ಬರುತ್ತೆ ಅಂತ. ಪ್ರಶ್ನೆ, माँ आपने बिल्कुल मेरे मन के भावों को अभिव्यक्त दी है, यह असंगति क्यों? उत्तर, बेटा वे समझते हैं कि वे कैसे भी कर्म करें, मैं उन्हें तार दूंगी. प्रदूषण तो छुआछूत का रोग है. जनता को कष्ट देकर मेरी शरण आते हैं और मेरे निर्मल जल को मलिन करते हैं. ಹೌದು, ನನ್ನ ಮನಸ್ಸಲ್ಲಿರೋ ಮಾತನ್ನ ನೀವು ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಉತ್ತರ ಹೇಳ್ತಾರೆ ಗಂಗಾಮಯ್ಯ. ಹೌದು, ಅವ್ರ ಏನ್ ಮಾಡ್ತಾರೆ, ಅಲ್ಲಿ ಕರ್ಮ ಮಾಡ್ತಾರೆ, ಜನಗಳಿಗೆ ಮೋಸ ಮಾಡ್ತಾರೆ, ಇಷ್ಟ ರೇಟನ್ನ ಜಾಸ್ತಿ ಹೇಳ್ಕೊಡ್ತಾರೆ, ತೂಕದಲ್ಲಿ ಮೋಸ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಇಲ್ಲಿ ಬಂದ್ಬಿಟ್ಟು ನಾನ್ ಪವಿತ್ರವಾಗಿದ್ರು ನನ್ನ ಏನ್ ಮಾಡ್ತಾರೆ, ಅವರು ಅಪವಿತ್ರ ಮಾಡ್ತಾರೆ ನನ್ನ ನೀರನ್ನ ಅಂತ ಹೇಳ್ತಾರೆ. ಮತ್ತೆ ಪ್ರಶ್ನೆ, हाँ माँ अपने देश में धर्म को जीवन से अलग कर रखा है. आज तो निर्मलता और पवित्रता आनी चाहिए, किंतु ऐसा नहीं होता. जब तक गीता आदि धार्मिक ग्रंथों के अनुसार आचरण नहीं करते, तब तक अपेक्षित सुधार नहीं हो सकता. इस कार्य को कैसे किया जाए? ಅಂದ್ರೆ ಈ ಜನಗಳು ಯಾವಾಗ ನಮ್ಮ ಭಗವದ್ಗೀತೆಯಲ್ಲಿರುವಂತ ಒಂದು ಗುಣಗಳನ್ನ ಅನುಸರಿಸಲ್ವೋ ಅಲ್ಲಿ ಗಂಟ ಇವ್ರಿಗೆಲ್ಲ ಒಳ್ಳೇದು ಆಗದೇನಂದ್ರೆ ಅದನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಕ್ಕೆ ನಾವು ಆಗಲ್ಲ ಅಂತ. बेटा
देख नहीं रहे हो, महंगाई, रिश्वतखोरी और पाशविकता बढ़ती चली जा रही है। इनका कोई अंत दिखलाया नहीं देता। धर्म का भी व्यापारीकरण हो रहा है। राजनीति के बारे में तो वीरा, अनयन, नयन, विनु, बानी आपस में ऐसे लड़ रहे हैं जैसे नगर पालिका के स्कूल की कक्षा 1 बच्चे। ಅಂದ್ರೆ ನೀನು ಈಗಿನ ಒಂದು ಸಮಾಜದ ಮೆಹಂಗಾಯಿ, ದುಬಾರಿತನ, ರಿಶ್ವತ್ಖೋರಿ ಅಂತಂದ್ರೆ ಲಂಚ ತಗೊಳ್ಳೋದು, ಪಾಶ್ವಿಕತ ಅಂದ್ರೆ ಪ್ರಾಣಿಗಳ ರೀತಿ ನಡವಳಿಕೆ ಮಾಡೋದು, ಇದನ್ನೆಲ್ಲ ಏನಾಗ್ತಿದೆ, ಹೆಚ್ಚುತ್ತಾ ಹೋಗ್ತಿದೆ. ಇಲ್ಲಿ ಧರ್ಮಕ್ಕೆ ವ್ಯಾಪಾರೀಕರಣ ಆಗ್ತಾ ಇದೆ. ಅಂತಂದ್ರೆ ಕ್ಯಾಟಗರಿ ವೈಸ್ ಜಾಬ್ಸ್ ಕೊಡ್ತಾರೆ, ಅವ್ರಿಗೆ ಸ್ಕೂಲಲ್ಲಿ ಅಡ್ಮಿಷನ್ ಸಿಗುತ್ತೆ, ಅದು ಇದು ರಾಜನೀತಿ ಪ್ರಕಾರ ಕೊಡ್ತಾರೆ. ಇದೆಲ್ಲ ತುಂಬಾ ಹೆಚ್ಚುತ್ತಾನೆ ಇದೆ. ಪ್ರಶ್ನೆ, दल से दल लड़ता है, दलों में अंदर भी लड़ाई चलती है जो दल पैदा करती है. ಅಂತಂದ್ರೆ दल से दल ಅಂತಂದ್ರೆ ಒಂದು ರಾಜಕೀಯ ಪಾರ್ಟಿ ಇನ್ನೊಂದು ರಾಜಕೀಯ ಪಾರ್ಟಿ ಜೊತೆ ಯಾವಾಗ್ಲೂ ಒಳ ಜಗಳ ನಡೀತಾನೆ ಇರುತ್ತೆ. ಅದು ಹೊರಗಡೆ ಜನರಲ್ಲಿ ಏನಾಗುತ್ತೆ, दल पैदा करता है ಅಂದ್ರೆ ಜಗಳ ಆಗುತ್ತೆ. उत्तर, बेटा कारण अलग अलग बनते हैं पर असली झगड़ा कुर्सी का है. ಒಂದು ಜಗಳ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಬೇರೆ ಬೇರೆ ಕಾರಣ ಇರುತ್ತೆ ಜಗಳ ಮಾಡಕ್ಕೆ. ಆದ್ರೆ ಅವ್ರು ಜಗಳ ಆಡೋದೆಲ್ಲ ಒಂದೇ ಕಾರಣಕ್ಕೆ. ಯಾವ ಕಾರಣ? ಕುರ್ಸಿ ಅಂತಂದ್ರೆ, ಕುರ್ಸಿ ಅಂತಂದ್ರೆ ನಿಮ್ಮ ಒಂದು ಇದ್ರಲ್ಲಿ ಚೇರ್ ಅಲ್ಲ, ಅಧಿಕಾರ, ಅಧಿಕಾರಕ್ಕೋಸ್ಕರ. ಕುರ್ಸಿ ಅಂದ್ರೆ ಅಧಿಕಾರಕ್ಕೋಸ್ಕರ. प्रश्न, कुर्सियां तो बाजार में खूब उपलब्ध है, सस्ती और महंगी सी महंगी. ಅಂತಂದ್ರೆ ಕವಿ ರಂಗಮಯ್ಯ ಕುರ್ಸಿ ಅಂತಂದ್ರೆ ಕುರ್ಸಿಗೋಸ್ಕರ ಜಗಳ ಆಡ್ತಾರೆ ಅಂತಾರೆ. ಆದ್ರೆ ಅದನ್ನ ಪ್ರಶ್ನೆ ಮತ್ತೆ ನಮ್ಮ ಬರ್ಸಾನೆ ಲಾಲ್ ಕೇಳ್ತಾರೆ, ಕುರ್ಸಿನ ಅದೇನ ಆರಾಮಾಗಿ ಸಿಗುತ್ತಲ್ಲ ಮಾರ್ಕೆಟ್ ಅಲ್ಲಿ ಅಂತ. ಆದ್ರೆ ಈ ಕುರ್ಸಿ ಅಂದ್ರೆ ಅರ್ಥ ಏನು, ಅಧಿಕಾರಕ್ಕೋಸ್ಕರ ಜಗಳ ಮಾಡ್ತಾರೆ ಅಂತ. ಮತ್ತೆ ಉತ್ತರ, बचिया के ताऊ, कुर्सी से मेरा मतलब शक्ति और शक्ति माने वैभव, धन, सम्मान, कीर्ति आदि. तुझे अभी इसका स्वाद नहीं मिल पाया. एक बार जबान पे चढ़ जाए तो फिर कुछ अच्छा नहीं लगता. ये छीन जाए तो व्यक्ति ऐसा भटकता है जैसे मजनू लैला के पीछे लगा लगा घूमता हो. ಅಂತಂದ್ರೆ ಅದೇ ಇಲ್ಲಿ ಯಾವ ರೀತಿ ಜಗಳ ಮಾಡ್ತಾರೆ ಅಂದ್ರೆ, ಕುರ್ಸಿ ಅಂದ್ರೆ ಅಧಿಕಾರ ಬಂದ್ರೆ ಅವ್ರಲ್ಲಿ ಆಸ್ತಿ ಬರುತ್ತೆ, ದುಡ್ಡು ಬರುತ್ತೆ, ಗೌರವ ಬರುತ್ತೆ, ಸಮ್ಮಾನ ಬರುತ್ತೆ, ಕೀರ್ತಿ ಎಲ್ಲ ಹೆಚ್ಚುತ್ತೆ. ಇದು ಒಂದ್ಸರಿ ಅಲ್ಲಿ ಕೂತ್ಕೊಂಡ್ಮೇಲೆ ಆ ಕುರ್ಸಿ ಮೇಲೆ ಅವ್ರಿಗೆ ಬಿಡೋಕೆ ಅದು ಇಷ್ಟ ಇರಲ್ಲ. ಅದನ್ನ ಯಾವ ರೀತಿ ಅದ್ರ ಮೇಲೆ ಇರ್ಬೇಕು ಅಂತ ಅನ್ನಿಸ್ತಿರುತ್ತೆ ಅಂದ್ರೆ, ಯಾವ ರೀತಿ ಲೈಲಾ ಮಜ್ನುನ ಬಿಡಲ್ವೋ ಆ ರೀತಿ ಆ ಚೇರ್ ಅವ್ರಿಗೆ ಬೇಕೇ ಆಗಿರುತ್ತೆ ಆ ರೀತಿ ಅಂತ. ಮತ್ತೆ ಪ್ರಶ್ನೆ, आपने मेरे ज्ञान चक्षु खोल दिए. ಜ್ಞಾನ ಚಕ್ಷು ಅಂತಂದ್ರೆ ನನ್ ಕಣ್ಣು ಬಿಚ್ಚಿಬಿಟ್ರಿ ನೀವು ಅಂತಂದ್ರೆ ज्ञान रूपी कಣ್ಣನ बिछिद्री नीवू. यह भी सुनाई पड़ रहा है कि हमारे वंदनीय लोगों में से कुछ डाकुओं से मधुर संबंध बनाने लगे हैं. पता नहीं कहाँ तक सच है. ಅಂದ್ರೆ ರಾಜಕೀಯದವರು ಲಿಂಕ್ ಎಲ್ಲ ಬೇರೆ ಬೇರೆ ಕಡೆನೂ ಇಟ್ಕೊಂಡಿರ್ತಾರೆ ಅಂತ. जीवन मूल्य का जब अंतिम संस्कार कर दिया जाता है तब यही परिणाम होता है. तुम मेरे प्रदूषण की बात करते हो. उस दिन दक्षिण की कावेरी बहन मिली थी. वहां बता रही थी कि हाल ही में एक सर्प ने एक मनुष्य से संपर्क हो जाने के कारण आत्महत्या कर ली. ನೀನು ನಾನು ಇಷ್ಟೊಂದು ಪ್ರದೂಷಣ ಆಗಿದ್ದೀನಿ ಅಂತ ಹೇಳ್ತಿದ್ಯಲ್ಲ, ಆದ್ರೆ ಇದೇ ರೀತಿ ಕಾವೇರಿ ಸಿಕ್ಕಿದ್ದು ಅಂದ್ರೆ ನದಿಗಳ ಬಗ್ಗೆ ಮಾತಾಡ್ತಿರ್ತಾರೆ. ಆಗ ಒಂದು ಎಕ್ಸಾಂಪಲ್ ಏನ್ ಕೊಟ್ರು ಅಂತಂದ್ರೆ, ಒಂದು ಮನುಷ್ಯ ಮತ್ತೆ ಒಂದು ಹಾವಿಗೆ ಒಂದು ಸ್ನೇಹ ಬೆಳೆಯುತ್ತೆ. ಆದ್ರೆ ಮನುಷ್ಯ ಎಂತ ಕೆಟ್ಟವನು ಅಂತ ತಿಳಿದ್ಮೇಲೆ ಹಾವು ಏನ್ ಮಾಡುತ್ತೆ, ತಾನೇ ಅಲ್ಲಿ ಸೂಸೈಡ್ ಮಾಡ್ಕೊಬಿಡುತ್ತೆ, ಆತ್ಮಹತ್ಯೆ ಮಾಡ್ಕೊಬಿಡುತ್ತೆ. ಅಂದ್ರೆ ಮನುಷ್ಯ ತುಂಬಾ ಅಪಾಯಕಾರಿ, ಹಾವಿನ ವಿಷಕ್ಕಿಂತ ಅಪಾಯಕಾರಿ ಅಂತ. ಮತ್ತೆ ಪ್ರಶ್ನೆ, सच में मनुष्य इतना क्यों गिर गया है, समझ में नहीं आता. पशु पक्षी तक इनके कुकर्म पर हंसने लगते हैं. मैंने स्वयं आज पढ़ा है कि जमीन ना मिलने पर एक सुपुत्र ने अपनी माँ को समय से पूर्व ही इस भौतिक संसार में ಮುಕ್ತಿ ದಿಲಾದಿ ಅಂತ ಹೇಳಿದ್ರೆ, ಹೌದು ತುಂಬಾ ಕೆಟ್ಟವರು ಮನುಷ್ಯರು. ಯಾಕೆ ಇಷ್ಟೊಂದು ಕೀಳಾಗಿ ವರ್ತನೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ನಾನು ಮೊನ್ನೆ ತಾನೇ ಪೇಪರ್ ಅಲ್ಲಿ ಓದ್ದೆ, ಏನು ಅಂತಂದ್ರೆ ಒಬ್ಬ ಮಗ ಆಸ್ತಿ ಸರಿಯಾಗಿ ಭಾಗ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾನೆ, ತನ್ನ ತಾಯಿಯನ್ನೇ ಕೊಂದು ಬಿಡ್ತಾನೆ ಅವನು ಅನ್ನೋದನ್ನ. ಉತ್ತರ, बेटा तुम देख रहे हो हरिजनों पर कैसे अत्याचार हो रहे हैं. मैंने तो अपनी गोद में सबको समान रूप से
खिलाया, कभी भेदभाव नहीं किया। ये मेरे कैसे भक्त हैं कि अपने ही भाई बहनों को मौत के घाट उतार रहे हैं। मुझ में प्रदूषण आने के लिए ये सब घटनाएं क्या काफी नहीं ಅಂತಂದ್ರೆ ಮತ್ತೆ ಹೇಳ್ತಾರೆ, ನೀನು ನೋಡ್ತಾ ಇಲ್ವಾ ಈ ಪ್ರಪಂಚದಲ್ಲಿ ಒಂದು ಮೇಲ್ಜಾತಿಯವರು ಕೀಳ್ ಜಾತಿಯ ಮೇಲೆ ಎಷ್ಟೊಂದು ಹಿಂಸೆಗಳನ್ನ ಕೊಡ್ತಾರೆ, ಏನೆಲ್ಲ ಕೆಟ್ಟ ಕೆಲಸಗಳಾಗುತ್ತೆ ಪ್ರಪಂಚದಲ್ಲಿ. ಆದ್ರೆ ಅವ್ರು ಆತರ ಎಲ್ಲ ಮಾಡ್ತಾರೆ. ನನ್ನ ಹತ್ರ ಬರ್ಬೇಕಾದ್ರೆ ನೀವು ಆ ಜಾತಿಯವರು ಈ ಜಾತಿಯವರು ನನ್ನ ಹತ್ರ ಬರ್ಬೇಡಿ ಅಂತ ಹೇಳ್ತೀನ, ಎಲ್ಲಾರ್ಗೂ ಸಮಾನವಾಗಿ ಬರ್ತಾರೆ, ಸಮಾನವಾಗಿ ಆಶೀರ್ವಾದ ಮಾಡ್ತೀನಿ. ಆದ್ರೆ ಅವರಲ್ಲಿ ಕೆಟ್ಟದನ್ನ ತುಂಬಿಕೊಂಡಿರ್ತಾರೆ. ಇದೆಲ್ಲ ಸಾಕಾಗಲ್ವಾ ನನ್ನ ಪ್ರದೂಷಣ ಹೆಚ್ಚಾಗಕ್ಕೆ, ನಾನು ಕೊಳಕಾಗೋದಕ್ಕೆ ಅಂತ ಹೇಳ್ತಿದ್ದಾರೆ. ಮತ್ತೆ ಪ್ರಶ್ನೆ, क्षमा करो माँ, आपने जितना समय दिया था उससे अधिक मैंने ले लिया। अंतिम प्रश्न का उत्तर दे दे, भविष्य में क्या संभावनाएं हैं ಅಂತಂದ್ರೆ, ಕ್ಷಮಿಸಿ ಗಂಗಾ ಮಾತೆ, ನೀವು ಎಷ್ಟು ಸಮಯ ಕೊಟ್ಟಿದ್ರೋ ನಿಮ್ಮ ಸಮಯಕ್ಕಿಂತ ಹೆಚ್ಚು ಸಮಯನ ನಿಮ್ಗೆ ನಾನು ತಗೊಂಡೆ ಪ್ರಶ್ನೆ ಕೇಳೋದ್ರಲ್ಲಿ. ಈಗ ಲಾಸ್ಟ್ ಒಂದು ಪ್ರಶ್ನೆ ಕೇಳ್ತೀನಿ, ಏನಂದ್ರೆ ಭವಿಷ್ಯ ಮೇ ಕ್ಯಾ ಸಂಭಾವನಾएं ಹೋಗಿ, ಭವಿಷ್ಯದಲ್ಲಿ ಏನ್ ಸಂಭಾವನೆ ಇದೆ, ಏನ್ ನಡೆಯುತ್ತೆ? ಉತ್ತರ, ಬೇಟಾ ಪ್ರಕೃತಿ ಸರ್ವಶಕ್ತಿಮಾನ್ ಹೇ ಅಂತಂದ್ರೆ ಪ್ರಕೃತಿ ಸರ್ವಶಕ್ತಿ ಉಳ್ಳದ್ದು. ಎಸೆ ಪೆಹಲೆ ಬಿ ಹೋ ಚುಕಾ, ಈ ರೀತಿ ಗಲಭೆಗಳೆಲ್ಲ ಮುಂಚೆನೂ ಆಗಿರ್ತಿತ್ತು. ಪತನ್ ಕಿ ಜಬ್ ಪರಾಕಾಷ್ಠಾ ಹೋ ಜಾತಿ ಹೇ ತಬಿ ಪುನಃ ಉತ್ಥಾನ್ ಕಿ ಕಿರಣೆ ಹುಟ್ತಿ ಹೇ. ಈ ಕೆಟ್ಟದ್ದೆಲ್ಲ ಮುಳುಗಿ ಒಂದ್ಸಲಿ ಪ್ರಪಂಚ ನಾಶ ಆದ್ರೆ ಇನ್ನೊಂದ್ಸಲಿ ಒಳ್ಳೆಯ ಪ್ರಪಂಚ ಉದ್ಭವ ಆಗುತ್ತೆ ಅಂತ. ಮಾ ಬಹುತ್ ಬಹುತ್ ಧನ್ಯವಾದ ಅಂತಂದ್ರೆ ಕವಿ ಈ ಗಂಗಾಮಯಗೆ ಧನ್ಯವಾದ ಹೇಳ್ತಿದ್ದಾರೆ. ಈಗ ನಾವು ತಗೊಂಡಿದ್ದಂತ ಗಂಗಾಮಯ ಸಾಕ್ಷಾತ್ಕಾರ ಪಾಠ ಮುಗೀತು ಮಕ್ಕಳೇ. ಇಲ್ಲಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಪಾಠ ನೋಡೋಣ. ಥ್ಯಾಂಕ್ ಯು.